ಶಕ್ತಿಯಸ್ತ್ರ ನ್ಯೂಸ್ಗೆ ಸ್ವಾಗತ. ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಶೆಟ್ಟಿಹಳ್ಳಿಯ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹ ಜಯಂತಿ ಪ್ರಯುಕ್ತ ಭಗವಂತನಿಗೆ ವಿಶೇಷ ಪೂಜೆಯೊಂದಿಗೆ ತಿರುಕಲ್ಯಾಣೋತ್ಸವವು ಭಕ್ತಿಮಯವಾಗಿ ಜರುಗಿತು. ಆಗಮಿಸುವ ಸಾವಿರಾರು ಭಕ್ತಾದಿಗಳಿಗೆ ಅನ್ನ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. ओम महासिंहाय नमः, ओम दिव्यसिंहाय नमः, ओम तम्बुजाय नमः, ओम कमलाय नमः, ओम रामदाय नमः, ओम श्रीमते नमः, ओम योगानंदाय नमः, ओम त्रिविक्रमाय नमः, ओम हरे नमः कोला. ಎಲ್ಲರಿಗೂ ಲಕ್ಷ್ಮೀ ನರಸಿಂಹಸ್ವಾಮಿ ಜಯಂತಿಯ ಶುಭಾಶಯಗಳು. ಏನಿವತ್ತು ನಮ್ಮ ಶೆಟ್ಟಿಹಳ್ಳಿಯಲ್ಲಿ ಇವತ್ತು ಪ್ರತಿ ವರ್ಷದಂತೆಯೂ ಸಹ ಏನಿವತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ಜಯಂತಿ ವಾರ್ಷಿಕೋತ್ಸವವನ್ನು ಮಾಡ್ಕೊಂಡು ಹೋಗ್ತಾ ಇಲ್ಲ. ನಮ್ಮ ಶೆಟ್ಟಿಹಳ್ಳಿಯ ಹಿರಿಯರು ಮತ್ತು ಗ್ರಾಮಸ್ಥರು ಹಾಗೂ ಎಲ್ಲ ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ ಎಲ್ಲ ಸೇರಿಕೊಂಡು ಇವತ್ತು ಮಾಡ್ತಾ ಇದ್ದೀವಿ. ಹಾಗಾಗಿ ನಿಂತಿರುವಂಥ ಜಾಗ ಇವತ್ತು 700 ವರ್ಷದ ಇತಿಹಾಸ ಇದೆ. ಈ ಒಂದು ದೇವರು ಮತ್ತು ಇವತ್ತು ಕಂಬದ ಲಕ್ಷ್ಮೀ ನರಸಿಂಹಸ್ವಾಮಿ ಇವತ್ತು ದೇವಸ್ಥಾನದಲ್ಲಿ ಇವತ್ತು ಯಾರೇ ಇಲ್ಲಿ ಭಕ್ತಾದಿಗಳು ಬಂದು ಹರಕೆ ಕಟ್ಕೊಂಡ್ರೆ ಇಲ್ಲಿ ಎಲ್ಲ ರೀತಿಯಲ್ಲಿ ಒಂದು ಅವರಿಗೆ ಒಳ್ಳೆಯದಾಗಿದೆ. ಮತ್ತೆ ಇವತ್ತು ಇವತ್ತಿನ ದಿನ ಇವತ್ತು ಇಲ್ಲಿ ಯಾರೇ ಒಂದು ಇವತ್ತು ರಾಜಕಾರಣಿಗಳು ಅಷ್ಟೇ ಯಾರಾದರೂ ಒಂದು ಬಂದಿಲ್ಲಿ ಕೈ ಮುಕ್ಕೊಂಡು ಹೋದ್ರೆ ಅವ್ರಿಗೆ ಒಳ್ಳೆಯದಾಗಿದೆ. ಹಾಗಾಗಿ ಇವತ್ತು ಎಲ್ಲ ಭಕ್ತರುಗಳಿಗೆ ಏನಿವತ್ತು ಭಾಳಷ್ಟು ಜನಗಳಿಗೆ ಈ ಒಂದು ದೇವ್ರ ಮಹಿಮೆ ಇದೆ. ಇಲ್ಲಿ ಕೈ ಮುಕ್ಕೊಂಡವ್ರೆ ಅದರದ ಒಂದು ಇತಿಹಾಸ ಇದೆ. ಬಟ್ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ದಯಮಾಡಿ ಎಲ್ಲರೂ ಬಂದು ಈ ಒಂದು ದೇವರಿಗೆ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಕೃಪೆಗೆ ಪಾತ್ರರಾಗಬೇಕು. ಇವತ್ತು ಆಮೇಲೆ ತಿರು ಕಲ್ಯಾಣೋತ್ಸವ ಸಹ ಏನು ಒಂದು ಕಾರ್ಯಕ್ರಮದಲ್ಲಿ ನಾವು ಊರಿನ ಇದಕ್ಕೆ ಜನಗಳಿಗೆ ಇವತ್ತು 101 ಜೋಡಿ ಜನಗಳಿಗೆ ಇವತ್ತು ಏರ್ಪಡಿಸಿದ್ದೀವಿ. ಹಾಗಾಗಿ ಮತ್ತೆ ಇವತ್ತು ಸಾವಿರಾರು ಜನಕ್ಕೆ ಅನ್ನದಾಸೋಹ ಮತ್ತು ಏನು ಬೆಳಗಿಂದ ತಿಂಡಿ ವ್ಯವಸ್ಥೆ ಆಗಿರ್ಬೋದು, ಮತ್ತು ಏನು ಮಜ್ಜಿಗೆ ಪಾನಕ ಎಲ್ಲ ವ್ಯವಸ್ಥೆ ಮತ್ತು ದೇವ್ರಿಗೆ ಅಲಂಕಾರವನ್ನು ಮಾಡಿ ಇವತ್ತು ಎಲ್ಲ ಇಡೀ ದೇಶದಲ್ಲಿ ಮಾಡ್ಕೊಂಬತ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಶೆಟ್ಟಿಹಳ್ಳಿಯಲ್ಲಿ ನಮ್ಮ ಊರಿನ ಎಲ್ಲ ಗಣ್ಯರು ಮತ್ತು ಮುಖಂಡರು ಸೇರ್ಕೊಂಡು ಮಾಡ್ಕೊಂಬತ್ತಾ ಇದ್ದೀವಿ. ಶಕ್ತಿಯಸ್ತ್ರ ನ್ಯೂಸ್ ಕನ್ನಡ, ಆಫ್ ಕೋರ್ಸ್ ಇದು ಕನ್ನಡಿಗರ ನಾಡಿಮಿಡಿತ.